ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಂಡ್ಫುಲ್ ಮಾಮ್ ಕಿಚನ್. ಇವತ್ತು ನಿಮಗೆ ರುಚಿಕರವಾದ ಮಟನ್ ಸಾಂಬಾರು ಮತ್ತು ಕೀಮಾ ಬಾಲ್ ಯಾವ ರೀತಿ ಮಾಡೋದು ಅಂತ ಅಮ್ಮನ ಕೈಯಲ್ಲಿ ಮಾಡಿಸಿರೋವಂಥದ್ದು ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಯಾವ ರೀತಿ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋದು ಕೀಮಾ, ಮಟನ್ನು, ಕಡಲೆ, ಟೊಮೊಟೊ 2, ಪುದೀನ, ಕೊತ್ತಂಬರಿ, ತೆಂಗಿನಕಾಯಿ, ಈರುಳ್ಳಿ 3, ಶುಂಠಿ ಬೆಳ್ಳುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿಣ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಕಾಳು, ಜೀರಿಗೆ, ಗಸಗಸೆ, ಕಡಲೆ. ಇದರ ಇಂಗ್ರೀಡಿಯೆಂಟ್ಸನ್ನು ಎಷ್ಟೆಷ್ಟು ಕ್ವಾಂಟಿಟಿ ಅಂತ ರೆಸಿಪಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 1-2-3 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಆಗೋದು ಫ್ರೈ ಮಾಡಬೇಕು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಹೇಳಿದ್ರೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸೋಂಪು ಅದನ್ನೆಲ್ಲ ಹಾಕಿ ನೀರು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೋಡಿ, ಹಿಂದೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಆನಂತರ ಗ್ರೈಂಡ್ ಮಾಡ್ಕೊಂಡಂಥ ಗ್ರೀನ್ ಮಸಾಲ ಮಾಡ್ಕೊಂಡವಲ್ಲ ಅದನ್ನು ಹಾಕಿ ಇದನ್ನು ಸದಾ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಾನು ಇದನ್ನು ಮಾಡ್ಕೊಂಡಿದ್ದು ಸಾಂಬಾರಿಗೆ ಮತ್ತು ಕೀಮಾಗೆ ಎರಡೂ ಸೇರಿಸಿ ಮಾಡ್ತಾಯಿದ್ದೀವಿ. ಸೊ ಈಗ ಚೆನ್ನಾಗಿ ಹಸಿ ವಾಸನೆ ಹೋದ ತಕ್ಷಣ ಸ್ವಲ್ಪ ಪಾರ್ಟನ್ನು ಎತ್ತಿಟ್ಕೊಳ್ಳೋಣ. ಮಿಕ್ಸಿಂಗ್ ಬೌಲ್, ಕೈಮಾ ಮಿಕ್ಸ್ ಮಾಡ್ತೀವಲ್ಲ ಆ ಬೌಲಿಗೆ ಎತ್ತಿಟ್ಕೊಳ್ಳೋಣ. ಇದು ಕೈಮಾ ಮಿಕ್ಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಬಿಡೋದು. ಇದನ್ನು ಇನ್ನು ಮಿಕ್ಕಿದ್ದನ್ನು ಸಾಂಬಾರಿಗೆ ಯೂಸ್ ಮಾಡೋಣ. ಎತ್ತಿಟ್ಟು ಸೈಡಿಗೆ ಇಟ್ಬಿಡೋಣ. ಈಗ ಸಾಂಬಾರಿಗೆ ತೊಳೆದಿಟ್ಕೊಂಡಂಥ ಮಟನ್ನು ಅರೌಂಡ್ 1 kg ಅಷ್ಟು ಮಟನ್ನ ತೊಗೊಂಡಿದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡು, ಮತ್ತು ಅಚ್ಚ ಖಾರದ ಪುಡಿ 2 ಗುಂಟೂರು ತೊಗೊಂಡಿದ್ದೀನಿ, ಬ್ಯಾಡಗಿ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ ಬಿಡಬೇಕು. ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ಬಿಡೋಣ. ಅದು ಮಧ್ಯದಲ್ಲಿ ನಾವೀಗ ತೆಂಗಿನಕಾಯಿ, ಗಸಗಸೆ, ಕಡಲೆ ಮತ್ತು 2 ಟೊಮೊಟೊನ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಚೆಕ್ ಮಾಡೋಣ ಮಟನ್ನ. ನೋಡಿ, ನೀರು ಬಿಟ್ಟಿಲ್ಲ. ನೀರು ಬಿಟ್ಟರೆ ನೀರು ಡ್ರೈ ಆಗೋವರೆಗೂ ನೀವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನೀರು ಬಿಟ್ಟಿಲ್ಲ ನಾವು ಒಂದು 5 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿದಾಗ. ಹಾಗಾಗಿ ಈಗ ನಾನು ಮಸಾಲೆ ರುಬ್ಬಿದಂಥ ಟೊಮೊಟೊ ಮತ್ತು ತೆಂಗಿನಕಾಯಿ ಮಸಾಲೆನ ಹಾಕೋತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫಸ್ಟು. ಮತ್ತು ಕಡಲೆ, ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೀರನ್ನ. ಇದೇ ಟೈಮಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೋಬೇಕು. ನಾನು ತೋರಿಸಿಲ್ಲ, ಹಾಕ್ಕೊಳ್ಳಿ. ಇದನ್ನು 2 ವಿಷಲ್ಲು, ಸಣ್ಣ ಫ್ಲೇಮಲ್ಲಿ 2 ವಿಷಲ್ ಬಿಡೋಣ ಮಟನ್ ಬೇಯಲಿಕ್ಕೆ. ಆಮೇಲೆ ಈ ಕಡೆ ಕೀಮಾ ಪ್ರಿಪ್ರೇಷನ್ಗೆ ಬರೋಣ. ಕಡಲೆನ ತೊಗೊಂಡಿದ್ವಲ್ಲ ಅರ್ಧ ಕಪ್, 1/4 ಕಪ್ಪಷ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡೆ. ಈಗ ಅದೇ ಗ್ರೀನ್ ಮಸಾಲ ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಗ್ರೈಂಡ್ ಮಾಡ್ಕೊಂಡಿರೋವಂಥ ಪೌಡ್ರು, ಕಡಲೆ ಪೌಡ್ರು ಮತ್ತು ಕೀಮಾನ ಸಣ್ಣದಾಗಿ ರುಬ್ಕೊಂಡಿರಬೇಕು. ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿ ಲಮ್ಸ್ ಉಳಿಬಾರ್ದು. ಉಪ್ಪು ಅದೆಲ್ಲ ನೀಟಾಗಿ, ಮಸಾಲೆ ಎಲ್ಲ ನೀಟಾಗಿ ಇದಕ್ಕೆ ಇನ್ಫ್ಯೂಸ್ ಆಗಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮಿಕ್ಸ್ ಆಗ್ತಿದ್ದಂಗೆ ಸಣ್ಣ ಬಾಲ್ ಸೈಜಷ್ಟು ತೊಗೊಂಡು ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ಥರ ಉಂಡೆ ಆಗುತ್ತೆ. ಆಮೇಲೆ ಈ ಕುಕ್ಕರ್ 2 ವಿಷಲ್ ಆಗಿದೆ, ನೋಡೋಣ. ತೆಗೆದು ನೋಡಿ, ಚೆನ್ನಾಗಿ ಬೆಂದಿದೆ ಈಗ ಮಟನ್ನು. ಇವಾಗ ಇದಕ್ಕೆ ಕೀಮಾ ಬಾಲ್ ಮಾಡಲಿ. ಇದಕ್ಕೆ ಬೇಯಲಿಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ. ಆದ್ದರಿಂದ ಅದನ್ನು ಈಗ ನೋಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಹೆಂಗಾಗಿದೆ ಅಂತ. ನೋಡಿ, ಈ ಥರ ಆಗಿದೆ. ಇದರಲ್ಲಿ ರೋಟಿ, ರಾಗಿ ಬಾಲ್ ಅಥವಾ ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಸೂಪರಾಗಿರುತ್ತೆ. ಇದೇ ಥರ ಇದು ನೀವು ಮಟನ್ ಸಾಂಬಾರು ಆಗುತ್ತೆ. ಈಗ ಇದಕ್ಕೆ ಕೈಮಾ ಬಾಲ್ನ ನಿಧಾನಕ್ಕೆ ಒಂದೊಂದಾಗಿ ಹಾಕಬೇಕು. ಯಾವ ರೀತಿ ಹಾಕ್ಬೇಕಂದ್ರೆ ಅದು ಮುಳುಗಬೇಕು. ಕರಿ ಒಳಗಡೆ, ಗ್ರೇವಿ ಒಳಗೆ ಮುಳುಗಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಕೈಗೆ ಆಡಿಸ್ಬಾರ್ದು. ಕೈ ಆಡಿಸಿದ್ರೆ ಎಲ್ಲ ಕೈಮಾ ಬಾಲೆಲ್ಲ ಮಿಕ್ಸ್ ಆಗಿ ಒಡೆದೋಗ್ಬಿಡುತ್ತೆ. ಹಾಗಾಗಿ ಒಂದೊಂದೇ ಹಾಕ್ಕೊತ ಬರಬೇಕು. ಎಲ್ಲೆಲ್ಲಿ ಸಾಧ್ಯನೋ ಒಂದು ಜಾಗದಲ್ಲೇ ಇರೋ ಥರ ಹಾಕ್ಕೊತ ಬರೋಣ. ನೋಡಿ, ಎಲ್ಲ ನೀಟಾಗಿ ಡಿಪ್ ಆಗಿರಬೇಕು ಸಾರೊಳಗೆ. ಇವಾಗ ಕ್ಲೋಸ್ ಮಾಡೋಣ. ಆದರೆ ಇದನ್ನು ವಿಷಲ್ ತೆಗೆದುಬಿಡೋಣ. ಒಂದು 10 ಮಿನಿಟ್ಸು ಇದನ್ನು ಬಾಯ್ಲ್ ಮಾಡ್ಕೊಂಡ ತಕ್ಷಣ ಫುಲ್ಲು ಕಂಪ್ಲೀಟಾಗಿ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ತುಂಬ ರುಚಿಕರವಾದ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಇದನ್ನು ಮಾಡಿ ಯಾವ ರೀತಿ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಈಗ ಬೌಲಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಸರ್ವ್ ಮಾಡಿ ಇದನ್ನು ನಾವು ರಾಗಿ ಬಾಲ್ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.